ಇನ್ನು ಭಾರೀ ಮಳೆಗೆ ಹೆಬ್ಬಾಳ ರಸ್ತೆಯಲ್ಲಿ ಸಾಕಷ್ಟು ಟ್ರಾಫಿಕ್ ಜಾಮ್ ಆಗಿದೆ. ಹೆಬ್ಬಾಳ ಫ್ಲೈ ಓವರ್ನಿಂದ BL ರೋಡ್ಗೆ ಕನೆಕ್ಟ್ ಆಗುವಂತ ರಸ್ತೆ ಇದು. ರಸ್ತೆ ಪೂರ್ತಿ ನಿಂತಿರುವ ಮಳೆ ನೀರು, ಕಂಗೆಟ್ಟು ನಿಂತಿದ್ದಾರೆ ಜನ. ಫ್ಲೈ ಓವರ್ ರಸ್ತೆಯಲ್ಲಿ ಓಡಾಡೋದಕ್ಕೂ ಕೂಡ ಪರದಾಟವನ್ನ ನಡೆಸ್ತಾ ಇದ್ದಾರೆ. ಫ್ಲೈ ಓವರ್ ರಸ್ತೆಯಲ್ಲಿ 2 ಅಡಿ ನೀರು ನಿಂತ್ಕೊಂಡಿದೆ. ಒನ್ ವೇನಲ್ಲಿ ವಾಹನ ತಿರುಗಿಸ್ಕೊಂಡು ಜನ ಹೋಗ್ತಾ ಇದ್ದಾರೆ. ಮಳೆಗೆ ಕೆರೆಯಂತಾಗಿದ್ದಾವೆ ರಸ್ತೆಗಳು. ಜನ ಮಾತ್ರ ಕಂಗಾಲಾಗಿ ಹೋಗಿದ್ದಾರೆ. ಸಾಮಾನ್ಯ ದಿನಗಳಲ್ಲೇ ಹೆಬ್ಬಾಳ ಫ್ಲೈ ಓವರ್ ಆಗಿರಬಹುದು ಅಥವಾ BL ರೋಡ್ ಕನೆಕ್ಟ್ ಮಾಡುವಂಥ ರಸ್ತೆ ಆಗಿರಬಹುದು, ಅಲ್ಲಿ ಸಾಕಷ್ಟು ತೊಂದರೆ ಆಗುತ್ತೆ. ಆದರೆ ಇವಾಗ ಸತತವಾಗಿ ರಾತ್ರಿಯಿಂದ ಬೆಳಗಿನವರೆಗೂ ಕೂಡ ಧಾರಾಕಾರ ಮಳೆ ಸುರಿದಿದೆ. ಸುಮಾರು 3 ರಿಂದ 3.5 ಗಂಟೆ ಮಳೆಯಾಗಿದೆ. ಹೀಗಿದ್ದ ಮೇಲೆ ಅಲ್ಲಿ ಟ್ರಾಫಿಕ್ ಸಮಸ್ಯೆ ಕೂಡ ಸಾಕಷ್ಟು ಇದೆ. ಸದ್ಯದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. BL ರೋಡ್ ಕನೆಕ್ಟ್ ಮಾಡುವಂತಹ ರಸ್ತೆ ಇದು. ಇಲ್ಲೂ ಕೆರೆಯಂತಾಗಿದೆ ರಸ್ತೆ. ಎಲ್ಲಿ ಇಳಿಜಾರಿದೆಯೋ ಅಲ್ಲಿ ಸಾಕಷ್ಟು ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಹೋಗೋದಕ್ಕೆ, ಅಲ್ಲಿ ವಾಹನವನ್ನು ಚಲಾವಣೆ ಮಾಡೋದಕ್ಕೂ ಕೂಡ ಸಾಧ್ಯವಾಗದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಬ್ಬಾಳದ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಹೆಬ್ಬಾಳದಲ್ಲಿ ಇದು ಒಂದೇ ಕಡೆ ಅಲ್ಲ, ತುಂಬ ಕಡೆ ಇಂಥದ್ದೇ ಸಿಚುವೇಶನ್ ಇದೆ. ಅಲ್ಲಿನ ಶಾಸಕರು, ಸಚಿವರು ಕೂಡ ಹೌದು. ಆದರೆ ಅವರು ಎಲ್ಲಿದ್ದಾರೋ, ಈ ರೋಡಲ್ಲಿ ಓಡಾಡ್ತಾರೋ ಇಲ್ವೋ, ಅವ್ರ ಕಣ್ಣಿಗೆ ಬಿದ್ದಿದೆಯೋ ಇಲ್ವೋ ಗೊತ್ತಿಲ್ಲ. ಸರಿಪಡಿಸಬೇಕಾಗಿರುವಂತಹ BBMP ಅಧಿಕಾರಿಗಳು ಸ್ಪಾಟ್ ವಿಸಿಟ್ ಮಾಡಿಲ್ಲ. ಹೋಗ್ಲಿ, ಅವರಿಗೆ ಯಾವ್ಯಾವ ಏರಿಯಾದಲ್ಲಿ ನೀರು ಕಟ್ಕೊಂಡಿದೆ, ಯಾವ್ಯಾವ ಏರಿಯಾದಲ್ಲಿ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಒಂದು ಸ್ವಲ್ಪ ಪರಿಜ್ಞಾನನೂ ಇಲ್ಲ ಅಂತ ಅನ್ಸುತ್ತೆ. ಅವ್ರಿಗೆ ಮಾಹಿತಿನೇ ಇಲ್ಲ. ಮಾಧ್ಯಮದವರು ವರದಿ ಮಾಡಿದ ನಂತರ, ಜನಸಾಮಾನ್ಯರು ಕಂಪ್ಲೇಂಟ್ ಕೊಟ್ಟ ನಂತರ ಆಗ ಇವರು ಹೊರಗಡೆ ಬರ್ತಾರೆ ಎಲ್ಲೆಲ್ಲಿ ಸಮಸ್ಯೆ ಆಗಿದೆ ಅನ್ನೋದನ್ನು ನೋಡೋದಕ್ಕೆ. ಆದರೆ ಎಲ್ಲದರ ಬಗ್ಗೆ ಪರಿಶೀಲನೆ ಮಾಡಬೇಕಾಗಿದ್ದವರು, ಮುನ್ನೆಚ್ಚರಿಕಾ ಕ್ರಮ ವಹಿಸಬೇಕಾಗಿದ್ದವರು BBMP ಅಧಿಕಾರಿಗಳು. ಅವರೇ ನಾಪತ್ತೆಯಾಗ್ಬಿಟ್ಟಿದ್ದಾರೆ. ಈಗ ಹುಡುಕಿ ಕೊಡಿ ಅಂತ ಆಡ್ ಕೊಡಬೇಕು ಅಂತ ಅನ್ಸುತ್ತೆ. ಇನ್ನು ಸ್ಥಳದಿಂದ ನಮ್ಮ ಪ್ರತಿನಿಧಿ ಅಂಕಿತಾ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡ್ಕೊಂಬರೋಣ. ಬೆಂಗಳೂರಿನಲ್ಲಿ ಸತತವಾಗಿ ಮಳೆ ಬಂದಂತಹ ಪರಿಣಾಮ ಸಾಕಷ್ಟು ಕಡೆಗಳಲ್ಲಿ ಹಾನಿಯಾಗಿದೆ. ನನ್ನ ಹಿಂಭಾಗ ಇರುವಂತದ್ದು ಕೆರೆ ಅಲ್ಲ, ಬದಲಾಗಿ ರಸ್ತೆ. ಯಾವ ರೀತಿಯಾಗಿದೆ ಅಂತ ನೀವು ನೋಡ್ತಾ ಇರ್ಬೋದು. ಇದು ಹೆಬ್ಬಾಳ ಫ್ಲೈಓವರ್ ನಲ್ಲಿ ಬಂದ್ರೆ ನಿಮ್ಗೆ ಫ್ಲೈಓವರ್ ನಲ್ಲಿ ಲೆಫ್ಟ್ ತಗೊಂಡು BL ರೋಡ್ಗೆ ಕನೆಕ್ಟ್ ಆಗುವಂತಹ ರಸ್ತೆ ಇದೆಯಲ್ಲ, ಆ ರಸ್ತೆಯ ಚಿತ್ರಣ. ಸಂಪೂರ್ಣವಾಗಿ ರಸ್ತೆ ನೀರಿನಿಂದ ಜಲಾವೃತವಾಗಿದೆ. ಈ ರಸ್ತೆಯಲ್ಲಿ ವಾಹನ ಸವಾರರು ಹೋಗೋದಕ್ಕೆ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಂಪೂರ್ಣವಾಗಿ ನೀರು ನಿಂತಿರುವಂತಹ ಹಿನ್ನೆಲೆಯಲ್ಲಿ ನೀರು ಹೋಗೋದಕ್ಕೆ ಎಲ್ಲೂ ಕೂಡ ಜಾಗ ಇಲ್ಲ. ಹಾಗಾಗಿ ವಾಹನ ಸವಾರರು ಕೂಡ ಯಾವ ರೀತಿಯಪ್ಪ ಈ ರೋಡನ್ನ ಕ್ರಾಸ್ ಮಾಡುವಂಥದ್ದು ಅನ್ನೋದನ್ನ ನೋಡ್ತಾ ಇದ್ದಾರೆ. ಸದ್ಯಕ್ಕೆ ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿದೆ. ಇಲ್ಲಿ ನೀರು ನಿಂತಿರುವಂತಹ ಪರಿಣಾಮದಿಂದ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ಹೆಂಗಿದೆ ಅಂತ ಹೇಳಿ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ವಾಹನ ಸವಾರರು ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಆ ರೀತಿಯ ಚಿತ್ರಣ ಇಲ್ಲಿ ಇರುವಂತದ್ದು. 2 ವೀಲರ್ ಆಗಿರ್ಬೋದು, ಆಟೋ, ಕಾರು, ಯಾವ ವೆಹಿಕಲ್ಗಳು ಕೂಡ ಸರಿಯಾಗಿ ಪಾಸ್ ಆಗೋದಕ್ಕೆ ಆಗ್ತಾ ಇಲ್ಲ. ಮೊದಲೇ ರಸ್ತೆಯ ಪರಿಸ್ಥಿತಿ ಕೆಡ್ದಾಗಿದೆ. ಎಲ್ಲಿ ಗುಂಡಿ ಇದೆ, ಎಲ್ಲಿ ರಸ್ತೆ ಇದೆ ಅನ್ನೋದೇ ಕಾಣೋದಿಲ್ಲ. ಅಂಥದ್ರಲ್ಲಿ ಮಳೆ ಬಂದಂತಹ ಸಂದರ್ಭದಲ್ಲಿ ರಸ್ತೆ ಪೂರ್ತಿ ಈ ರೀತಿಯಾಗಿ ನೀರು ನಿಂತ್ರೆ ಜನ ವಾಹನವನ್ನ ಯಾವ ರೀತಿಯಾಗಿ ಓಡಾಡ್ಸೋದು ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಆಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳೋದಾದ್ರೆ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿಯೂ ಈ ಜಾಗಕ್ಕೆ ಬಂದಿಲ್ಲ. ಹಾಗಾಗಿ ಸಾಕಷ್ಟು ಸಮಸ್ಯೆಗಳಾಗ್ತಾ ಇರುವಂಥದ್ದು. ಜೊತೆಗೆ ಜನರು ಕೂಡ ಈ ರಸ್ತೆಯಲ್ಲಿ ಓಡಾಡಬೇಕು ಬೇಡ ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅಂದ್ರೆ ಹೆಬ್ಬಾಳ ಫ್ಲೈಓವರ್ನಿಂದ ಲೆಫ್ಟ್ ತಗೊಳ್ಳೋ ಜಾಗದಲ್ಲಿ ಏನಾದರೂ ಪೊಲೀಸರು ಬ್ಯಾರಿಗೇಡ್ಗಳನ್ನು ಅಳವಡಿಸಿದ್ರೆ ಜನ ಯಾರು ಕೂಡ ಈ ಕಡೆ ಬರೋದಿಲ್ಲ. ಈ ಕಡೆ ಬರೋದು ಕೂಡ ಸೇಫ್ ಅಲ್ಲ. ಸಾಕಷ್ಟು ಜನಕ್ಕೆ ಈ ಕಡೆ ಬಂದ್ರೆ ಏನಾಗುತ್ತೆ ಅನ್ನೋ ಪರಿಸ್ಥಿತಿ ಗೊತ್ತಿಲ್ಲ. ಕೆಲವು ಆಟೋ ಚಾಲಕರು ಟರ್ನ್ ಮಾಡಿ ವಾಪಸ್ ಒನ್ ವೇಲ್ಲೇ ಹೋಗ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಟ್ಟಾರೆಯಾಗಿ ಹೇಳೋದಾದ್ರೆ ಜನರು ಬೆಳಗ್ಗೆಯಿಂದಲೂ ಕೂಡ ಈ ರಸ್ತೆಯಲ್ಲಿ ಓಡಾಡೋದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಎಲ್ಲಾದ್ರೂ ವಾಹನ ನೀರಿನ ಮಧ್ಯೆ ಕೆಟ್ಟೋದ್ರೆ ಹೇಗೆ ಪಾಸ್ ಆಗೋದು, ಹೇಗೆ ಓಡಾಡೋದು ಅನ್ನೋ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಪಾಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಈ ರಸ್ತೆ ಇರುವಂಥದ್ದು. ಅಂದ್ರೆ ಕೆರೆನೋ ಬಾವಿನೋ ಅನ್ನೋ ಪರಿಸ್ಥಿತಿಯಲ್ಲಿ ಈ ರಸ್ತೆ ಇದೆ. ಒಂದು ಕಡೆ ಗುಂಡಿ, ಒಂದು ಕಡೆ ರಸ್ತೆ, ಒಂದು ಕಡೆ ನೀರು. ಟೋಟಲ್ ಆಗಿ ಎಲ್ಲರೂ ಕೂಡ ಇಡೀ ಶಾಪವನ್ನ ಹಾಕುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನಾದ್ರೂ ಅಧಿಕಾರಿಗಳು ಎಚ್ಚೆತ್ಕೊಂಡು ಮುಂದೆ ಆಗುವಂತಹ ಅನಾಹುತವನ್ನ ತಪ್ಪಿಸ್ಬೇಕು ಅಂತಂದ್ರೆ ಕಂಟಿನ್ಯೂ ಆಗಿ ಇಲ್ಲಿ ನೀರನ್ನ ಬಿಡೋದಕ್ಕೆ, ಅಂದ್ರೆ ನೀರು ಹೋಗೋದಕ್ಕೆ ಸರಿಯಾದ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಅಂಕಿತಾ ರೈ, ನ್ಯೂಸ್ ಫಾಸ್ಟ್, ಬೆಂಗಳೂರು.
ಒಂದ್ ಕಡೆ ರೋಡ್ ಎಲ್ಲ ಗುಂಡಿಮಯ ಆಗಿದೆ, ಮತ್ತೊಂದ್ ಕಡೆ ಕೆಸರು ಮಿಶ್ರಿತ ದುರ್ವಾಸನೆ ಬೀರ್ತಾ ಇರುವಂತಹ ರಸ್ತೆಯಲ್ಲಿ ಆ ಗುಂಡಿಗಳ ಮಧ್ಯೆ ವಾಹನ ಸವಾರರು ಸಂಚಾರ ಮಾಡಬೇಕಾಗಿರುವಂತಹ ದುಸ್ಥಿತಿ ಬೆಂಗಳೂರಿಗರಿಗೆ ಬಂದೊದಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.